ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಅನ್ನು ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಎಂದಿದಂತೆ ಬಜೆಟ್ ಅನ್ನು ಟೀಕೆ ಮಾಡಿವೆ. ಬೈದಿದ್ದಾರೆ ತಾನೆ? ಹ್ಞೂ ಸರ್. ಬಿಡಿ ಮತ್ತು ಬೈ ಹೇಳಿ ಸರ್, ಏನು ಹೇಳಿದ್ದೀರಿ ನೋಡೋಣ. ಬನ್ನಿ ಸರ್, ಅವ್ರದ್ದು ಹೇಳಿಕೆ ನೀವು ಬನ್ನಿ ಸರ್. आज भारत की विकास यात्रा का एक महत्वपूर्ण पड़ाव है। ये 140 करोड़ भारतीयों की आकांक्षाओं का बजट है। ये हर भारतीय के सपनों को पूरा करने वाला बजट है। हमने कई सेक्टर्स युवाओं के लिए खोल दिए। ಎಲ್ಲರನ್ನೂ ಒಳಗೊಂಡಂಥ ಒಂದು ಬಜೆಟ್ ಅನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಇವತ್ತು ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀಲಿಕ್ಕೆ ಏನು ತಯಾರಿ ಬೇಕು, ಎಲ್ಲ ತಯಾರಿ ವಿತ್ತ ಮಂತ್ರಿಗಳು. ಕರ್ನಾಟಕಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ. ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ, ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಡಿ.ಕೆ. ಶಿವಕುಮಾರ್ಗೆ ಎಕನಾಮಿಕ್ಸ್ ಅರ್ಥ ಮಾಡಿಸಿ ಕೆಲಸ ಮಾಡಿಸೋದಾದರೆ ಕಷ್ಟ ಇದೆ. ನಾವು ಜರ್ನಲಿಸಮಲ್ಲಿ ಇರೋದು ಅವಾಗ ಏನು ಅರ್ಥ ನೀವು ಮಾತಾಡ್ತಿರೋದು? ಆ ಟ್ಯಾಕ್ಸ್ ಅಂದರೆ ಅದೇನು ದೊಡ್ಡದಲ್ಲ ವಿಷಯ ಅಂತ. ಯಾವುದು ದೊಡ್ಡದು ಹಂಗಾರೆ ನಿಮ್ಮ ಪ್ರಕಾರದಲ್ಲಿ? ಪುಕ್ಕಟೆ ಯಾರ್ದೋ ದೊಡ್ಡನ್ನ ಗ್ಯಾರಂಟಿ ಅಂತ ಅನೌನ್ಸ್ ಮಾಡೋದಾ? ನೀವು ಕೊಟ್ಟಿದ್ದ ದುಡ್ಡು ಮಹಿಳಾ ಸಬಲೀಕರಣ ಆಗೋದಾದರೆ ಇದು ಮಧ್ಯಮ ವರ್ಗದ ಸಬಲೀಕರಣ ಯಾಕೆ ಆಗಬಾರ್ದು? ಏನು ಸುಮ್ಮನೆ ಬಿಡ್ತಾರೆ ಡಿ.ಕೆ. ಶಿವಕುಮಾರ್. ಓಕೆ, ವಿ ವಿಲ್ ಡಿಸ್ಕಸ್ ದಿ ಬೇಸಿಕ್ ಮೈಕ್ರೋ ಎಕನಾಮಿಕ್ಸ್ ಡಿಸ್ಕಸ್ ಮಾಡೇ ಬಿಡೋಣ ಬರ್ರಿ ಒಂದಿನ. ಬುಲೆಟ್ ಗಾಯಗಳಿಗೆ ಅಲ್ಲ, ರಾಹುಲ್ ಗಾಂಧಿ ಹೇಳ್ತಾರೆ ಸರ್. ಬಿಡ್ರೆ ಅಪೋಸಿಷನ್ ಅಂದಮೇಲೆ ಬೈಲಕ್ಕೆ ಇರೋದು, ಹೊಗಳಕ್ಕಿದಾರ ಅವರು. ಎಸ್, ಅಶೋಕ್ ಅವರು ಒಂಥರ ಟಿವಿ ಇದು ಬ್ರೇಕಿಂಗ್ ನ್ಯೂಸ್ ಎಡಿಟರ್ ತರ ಹೇಳಿದಾರಪ್ಪ. ನವೆಂಬರ್ 15 ಇಲ್ಲದ್ರೆ 16ನೇ ತಾರೀಕು ಸಿದ್ದರಾಮಯ್ಯನವರು ಎಳಿತಾರಂತೆ. ಟೈಮ್ ಒಂದು ಕೊಟ್ಟಿಲ್ಲ ಸರ್, ನಾಳೆ ಒಂಚೂರು ಟೈಮ್ ಕೊಟ್ಬಿಡಿ ಸರ್. ಸಿದ್ದರಾಮಯ್ಯನವರು ಇದು ಪಕ್ಕಾ ನ್ಯೂಸ್ ಅಪ್ಪ ಅಂದಿದ್ದಾರೆ. ನಾವು ಬ್ರೇಕಿಂಗಿಗೆ ಹಾಕಾಯ್ತು ಸರ್, ನೀವೇನು ಟೆನ್ಷನ್ನೇ ಮಾಡ್ಕೋಬೇಡಿ. ಇಲ್ದ್ರೆ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೋತಾರಂತೆ. ಯಾವ ಕಾಲು, ಬಲಗಾಲ ಎಡಗಾಲ ಹೇಳಿ. ಕ್ಲಿಯರ್ ಆಗಿರ್ಬೇಕು ನ್ಯೂಸು, ಕ್ಲಾರಿಟಿ ಇರಬೇಕು ನ್ಯೂಸಲ್ಲಿ, ಸುಳ್ಳು ಸುದ್ದಿ ಆಗಬಾರ್ದು. ಎಡಗಾಲಲ್ಲಿ ಓದಿತಾರ ಬಲಗಾಲಲ್ಲಿ ಓದಿತಾರ ಹೇಳಿ ಕರೆಕ್ಟಾಗಿ. ಆಮೇಲೆ ಬೆಳಿಗ್ಗೆ ಓದಿತಾರ ಗೋಧೂಳಿಲಿ ಓದಿತಾರ, ಇದು ಕಾಲ್ಗೇನಾರು ಹಾಕ್ಕೊಂಡೇ ಓದಿತಾರ ಹಾಕೊಳ್ಳದೆ ಓದಿತಾರ, ಹೊಸಲು ದಾಟ್ ಓದಿತಾರ ಹೊಸಲು ಒಳಗಡೆ ಓದಿತಾರ. ಅದಕ್ಕೆ ಚೀಫ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರ್ ಅಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗ್ಲೇ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೆ ಹೇಳಿದ್ದಾರೆ. ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. ಅವತ್ತೇನಾನ ಅಮಾವಾಸ್ಯೆ ಪೌರ್ಣ, ಯಾಕಂದ್ರೆ ಇವರು ಡಿ.ಕೆ. ಶಿವಕುಮಾರ್ ಅಮಾವಾಸ್ಯೆ ಇದ್ರೆ ಪೌರ್ಣಮಿ ಇದ್ರೆ ಅವ್ರ ಅಧಿಕಾರ ತಗೊಳಲ್ಲ. ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ. ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅಂತ